ಯಾಕೋ ನನ್ನ ಮಗಳು ಗಂಗಂಗೆ ತುಂಬ ನೋಡಂಗಾಗ್ಬಿಟ್ಟಿತ್ತೆ. ಒಂದ್ಸತಿ ಫೋನ್ ಮಾಡಿ ಅಪ್ಪಯ್ಯ ಹೇಗಿದ್ದೀರಾ, ಚೆನ್ನಾಗಿದ್ದೀನಿ, ಊರಿಗೆ ಬರ್ತೀನಪ್ಪಯ್ಯ ಸಮಯ ನೋಡಿಕೊಂಡು ಅಂತ ಹೇಳಿದ್ಲು. ಯಾಕೋ ಬಂದೇ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಕನಸಲ್ಲೆಲ್ಲ ನನ್ನ ಮಗಳು ಯಾಕೋ ಬರ್ತಿದ್ದಾಳೆ. ಯಾಕೋ ನನ್ನ ಮಗಳಿಗೆ ನೋಡಂಗಾಗ್ತಿತ್ತೆ. ಯಾಕೋ ಬೆಳಿಗ್ಗಿಂದ ಸುಸ್ತು ಆಯಾಸ ಬೇರೆ ಆಗ್ತಿತ್ತೆ. ಜಾಸ್ತಿ ಓಡಾಡೋಕ್ಕೂ ಆಗ್ತಿಲ್ಲ. ಯಾಕಂತಾನೆ ಗೊತ್ತಾಗ್ತಿಲ್ಲ. ಇಲ್ಲೇ ಕಟ್ಟೆ ಮೇಲೆ ಒಸಿ ಹೊತ್ತು ಕೂತ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗಿ ಸ್ವಲ್ಪ ಡಾಕ್ಟ್ರ್ ಹತ್ರ ಏನಾದರೂ ಹೋಗಿ ಬರಬೇಕು. ಯಾಕೋ ಮನಸ್ಸಿಗೆ ತುಂಬ ಸಂಕಟ ಆಗ್ತಿದೆ. ಹಾಗೆ ಯಾಕೋ ಎದೆ ನೋವು ಬೇರೆ ಅನ್ನಿಸ್ತಿದೆ. ಓಡಾಡೋಕ್ಕೂ ಆಗ್ತಿಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಓ, ಯಾಕೆ ಸಿನಪ್ಪ ಈ ರೀತಿ ಕುತ್ಕೊಂಡ್ಬಿಟ್ಟಿದೀಯಾ? ಯಾಕೆ ಏನಾಯ್ತು? ಒಬ್ಬನೇ ಯಾವಾಗ್ಲಿಂದ ನೋಡ್ತೀನಿ, ಬೆಳಿಗ್ಗೆ ಅಂಗಡಿಗೆ ಬಂದಾಗ್ಲೂ ಏನೋ ಸಪ್ಪಗಿದ್ದೆ, ಈಗ ನೋಡಿದ್ರೆ ಯಾಕೆ ಈ ತರ ಕಟ್ಟೆ ಮೇಲೆ ಬಂದು ಕೂತ್ಬಿಟ್ಟಿದೆಯಲ್ಲ? ಏನಿಲ್ಲ ಕಣ, ಯಾಕೋ ಸ್ವಲ್ಪ ಎದೆ ನೋವು ಥರ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಇಲ್ಲೇ ಕೂತ್ಕೊಂಡೆ. ಯಾಕೋ ಮನೆ ಕಡೆಗೆ ಹೋಗೋಕ್ಕೂ ಆಗ್ತಿಲ್ಲ. ಶಾನೆ ಆಯಾಸ ಆಗ್ತಿದೆ. ಅದಕ್ಕೆ ಇಲ್ಲೇ ಕೂತ್ಕೊಂಡೆ ಕಣ. ಹೊಸಿ ಹೊತ್ತು ಕೂತ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗೋಣ ಅಂತ. ಯಾಕ ಮೈಗೆ ಹುಷಾರಿಲ್ವೇ? ಯಾಕೆ ಮುಖನೂ ಯಾಕೋ ಎಳ್ದೋಗಿತ್ತೆ. ಯಾಕೋ ಏನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗಿತ್ತೆ. ಏನಾದ್ರೂ ಕುಡಿಯಕ್ ನೀರ್ಗೀರ್ ಏನಾದ್ರೂ ಬೇಕಾ? ಇಲ್ಲ ಬಾ ಡಾಕ್ಟರ್ ಹತ್ರ ಏನಾದ್ರೂ ಹೋಗಿ ಬರೋಣ ಒಂದ್ ಸ್ವಲ್ಪ ಹೊತ್ತು. ಏನಿಲ್ಲ ಕಣ್ಲ, ಬಿಡು ಇರಲಿ. ನಾನು ನಮ್ಮ ಮಂಜಿನ ಕರ್ಕೊಂಡು ಆಸ್ಪತ್ರೆ ಚೀಟಿಗಳೆಲ್ಲ ಇದಾವಲ್ಲ, ಅವೆಲ್ಲ ತಗೊಂಡೋಗಿ ಮನೆಯಿಂದನೇ ಹೋಗಿ ತೋರಿಸ್ಕೊಂಬರೋಣ ಅಂತ. ಯಾಕೋ ನನ್ನ ಮಗಳು ನಿನ್ನೆಯಿಂದ ಕನ್ಸಲ್ಲಿ ಬರ್ತಿದ್ಲಲ್ಲ, ಅದನ್ನ ಯೋಚನೆ ಮಾಡ್ತಿದ್ನಲ್ಲ, ಹಾಗಾಗಿ ಒಂಚೂರು ಮುಖ ಇಳ್ದೋಗಿತ್ತಷ್ಟೆ. ಅಲ್ಲ ಕಣ್ಲೆ, ಸತಿ ಸಿಕ್ಕಾಗ ಹೇಳ್ದೆ ನನ್ನ ಮಗಳು ಯಾರೋ ಒಳ್ಳೆ ಹುಡುಗಂಗೆ ಮದ್ವೆ ಆಗಿದ್ದಾಳೆ, ನನ್ನ ಮಗಳು ಚೆನ್ನಾಗಿದ್ದಾಳೆ, ಫೋನ್ ಮಾಡಿದ್ಲು, ನಂಗೆಲ್ಲ ಹೇಳಿದ್ಲು ಅಂತೆಲ್ಲ ಹೇಳ್ದೆ. ಈಗ ಮತ್ತೆ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗ್ತಿದೆಯಲ್ಲ, ಯಾಕೆ? ಗಂಗಾ ಏನಾದರೂ ಫೋನ್ ಮಾಡಿ ಮತ್ತೆ ಏನಾದರೂ ಸಮಸ್ಯೆ ಗಿಮಸ್ಯೆ ಅಂತ ಏನಾದರೂ ಹೇಳಿದ್ಲೆ? ಇಲ್ಲ ಕಣ್ಲ, ಹಾಗೇನಿಲ್ಲ. ಏನೋ ಕನ್ಸಲ್ಲಿ ಬೇರೆ ಬಂದಿಲ್ಲಲ್ಲ ಮಗಳು. ಮದುವೆ ಆಗಿ 2-3 ತಿಂಗಳು ಹಾಕೋಕೆ ಬಂತು. ಹೇಗಿದ್ದಾಳೋ ಏನೋ, ಒಂದು ಸತಿನೂ ಬಂದಿಲ್ವಲ್ಲ ಈ ಕಡೆಗೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನನ್ನ ಮಗಳೇನೋ ತುಂಬ ಚೆನ್ನಾಗಿದ್ದಾಳೆ. ಅವ್ರಿಗೆ ಸಿಕ್ಕಿರೋ ಅತ್ತೆ ಮನೇಲೆಲ್ಲ ಎಲ್ಲರೂ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಂತೆ ಕಣ್ಲ. ಅವ್ಳು ಫೋನ್ ಮಾಡಿದಾಗ ಎಲ್ಲ ಹೇಳಿದ್ಲು, ಅಪ್ಪಯ್ಯ ನಂಗೆ ಇಲ್ಲಿತ್ತು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನಾನು ಇಲ್ಲಿ ಖುಷಿಯಾಗಿದ್ದೀನಿ ಅಪ್ಪಯ್ಯ, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಂತೆಲ್ಲ ಹೇಳಿದ್ಲು ಕಣ್ಲ. ಹಾಗಾದ್ರೆ ಬಿಡ್ಲ, ಮತ್ತೆ ಚಿಂತೆ ಮಾಡ್ಕೊಂತೀಯ? ಹಂಗೇನಾದ್ರೂ ಇದ್ರೆ ಗಂಗಾ ಫೋನ್ ಮಾಡಿ ನಿಂಗೆಲ್ಲ ಹೇಳಿರೋಳು. ಯಾಕಂದ್ರೆ ನೀನಂದ್ರೆ ಆ ಹುಡುಗಿಗೆ ಪ್ರಾಣ ಕಣಪ್ಪ. ಎಷ್ಟು ಪ್ರೀತಿ ಮಾಡ್ತಿದ್ಲು ನಿನ್ನನ್ನು. ನಮ್ಮ ಅಪ್ಪಯ್ಯ ಬರಬೇಕು, ಊಟಕ್ಕಿಡ್ಬೇಕು, ನಮ್ಮ ಅಪ್ಪಯ್ಯ ಏನು ಮಾಡ್ತಿತ್ತೋ, ಎಲ್ಲಿ ಹೋಗ್ತಿತ್ತೋ, ನೀನು ಸ್ವಲ್ಪ ತಡವಾಗಿ ಬಂದ್ರೆ ಸಾಕು, ಅಲ್ಲೇ ಈ ಊರಲ್ಲೆಲ್ಲ ಹುಡ್ಕೊಳ್ಳು, ಅಪ್ಪಯ್ಯ ಬಂದಿತ್ತಾ ಅಂತ. ತುಂಬ ಒಳ್ಳೆ ಹುಡುಗಿ ಬಿಡ್ಲ ಅವಳು. ಹೌದು ಕಣ, ನನಗೂ ಅದೇ ಯೋಚನೆ ಆಗ್ತಿದೆ. ಯಾಕೋ ನಿನ್ನೆಯಿಂದ ಎದೆ ನೋವು ಕಣ್ಲ. ಅದಕ್ಕೆ ಯಾಕೆ ಈ ರೀತಿ ಎದೆ ನೋವು ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಾನು ಮಾತಾಡೋಕ್ಕೂ ಆಗ್ತಿಲ್ಲ. ಯಾಕೋ ಉಸಿರು ತಾಳೋಕ್ಕೂ ಹೋಗ್ತಿಲ್ಲ. ಏನಾಗ್ತಿದೆ ನನಗೆ? ಯಾಕೋ ಉಸಿರು ತಾಳೋಕ್ಕೂ ಆಗ್ತಿಲ್ಲಲ್ಲಪ್ಪ. ಅಪ್ಪ ದೇವ್ರೆ, ಏನಾಗ್ತಿದೆ ನನಗೆ? ಯಾಕೆ ಈ ಥರ ಆಗ್ತಿದೆ? ಓಯ್ ಸೀನಪ್ಪ, ಏನಾಯ್ತಲ್ಲ ನಿಂಗೆ? ಯಾಕ್ಲಾ ಏನಾಯ್ತಲ್ಲ? ಈಗೇನು ಚೆನ್ನಾಗಿದೆ, ಯಾಕೆ ಈ ಥರ ಬಿದ್ದೆ? ಏನಾಯ್ತಾ ಸೀನಪ್ಪ? ಏನಾಯ್ತು ನಿಂಗೆ? ಎದೋ ಸೀನಪ್ಪ. ಯಾಕೋ ಮಾತಾಡೋಕ್ಕಾಗ್ತಿಲ್ಲ ಕಣ್ಲ. ಎದೆ ತುಂಬಾನೇ ಇಟ್ಕೊಂತಿದ್ದೆ. ಹೋಗಿ ಬೇಗ ಬಿನ್ನೆ ನನ್ನ ಹೆಂಡ್ತಿ ಕರ್ಕೊಂಡು ಬರೋಗ್ಲ, ಆಸ್ಪತ್ರೆಗಾದ್ರೂ ಹೋಗೋಣ. ಮಾತಾಡೋಕ್ಕೆ ಆಗ್ತಿಲ್ಲ ಕಣ್ಲ. ಶಾನೆ ಎದೆ ನೋವ್ತಿದ್ದೆ. ಯಾಕೋ ಎದೆ ನೋವು. ಓಯ್ ಸೀನಪ್ಪ, ಸೀನಪ್ಪ, ಓಯ್ ಸೀನಪ್ಪ ಎದೋಣ. ಓಯ್ ಸೀನಪ್ಪ, ಸೀನಪ್ಪ ಎದೋ. ಏಯ್ ಸೀನಪ್ಪ ಎದೋ ಸೀನಪ್ಪ, ಏನಾಯ್ತಲ್ಲ ನಿಂಗೆ? ಎದೋಳು ಸೀನಪ್ಪ. ಮಂಜ, ಯಾಕೋ ಸೀನಪ್ಪ ಎದೆನೋವು ಅಂತ ಹೇಳಿ ಬಿದ್ಬಿಟ್ಟಿದ್ದಾನೆ ಕಣ್ಲ. ಬೇಗ ಹೋಗಿ ಇವ್ರ ಮನೆಗೆ ಹೋಗಿ ಆ ಮಂಜಿಗೆ ಈ ರೀತಿ ಸೀನಪ್ಪ ಎದೆನೋವು ಅಂತ ಬಿದ್ಬಿಟ್ಟಿದ್ದಾನೆ ಬೀದಿಲೆ, ಬೇಗ ಬರ್ರಿ ಅಂತ ಕರ್ಕೊಂಬರಗ್ಲ. ಹೋಗ್ಲ ವಸಿ, ಬೇಗ ಓಡೋಗು. ತರಲೆ ಮಾಡ್ಕೊಂಡು ಹೋಗ್ಬೇಡ, ಸೀರಿಯಸ್ ವಿಷಯ, ಬೇಗ ಹೋಗು. ಇಲ್ಲ ಮಂಜ, ಇದು ಸೀರಿಯಸ್ ವಿಷಯ ಅಂತ ಹೇಳ್ತೀನಿ ತಾನೆ. ಹೋಗ್ತೀಯಾ ಇಲ್ಲ ಕೋಲ್ ತಾಳ್ನ? ಅಲ್ಲ ಇವಯ್ಯ ಬೆಳಿಗ್ಗಿಂದ ಎಲ್ಲಿ ಹೋಗ್ಬಿಟ್ಟು ತಿಂಡಿನೂ ಮಾಡಿಲ್ಲ, ಏನಿಲ್ಲ. ಅದಲ್ದಲೆ ನೆನೆಯಿಂದಲೂ ಯಾಕೋ ಮೈಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿಲ್ಲ. ಎಲ್ಲಿ ಹೋಗ್ಬಿಟ್ಟ ಇವಯ್ಯ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬೆಳಿಗ್ಗಿಂದನು ನೆನೆನೂ ಸರಿಯಾಗಿ ಉಂಡಿಲ್ಲ, ಏನಿಲ್ಲ. ಬೆಳಿಗ್ಗಿಂದನು ತಿಂಡಿ ಇಲ್ಲ, ಊಟ ಇಲ್ಲ, ಏನಿಲ್ಲ. ಎಲ್ಲೋಗ್ಬಿಟ್ಟ ಇವಯ್ಯ? ಅಲ್ಲ ಎಲ್ಲಾದ್ರೂ ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗು ಅಂತ ಹೇಳಿನಿ, ಆದ್ರೂ ಹಂಗೆ ಹೋಗಿದಾನಲ್ಲ ಹೇಳ್ದಂಗೆ. ಎಲ್ಲೋಗ್ಬಿಟ್ಟ ಅಂತಾನೆ ಗೊತ್ತಾಗ್ತಿಲ್ಲ ನೋಡು. ಅಲ್ಲ ಇವ
ವಯ್ಯಂಗೆ ಬರೀ ಮಗಳು ಗುಂಗು. ಮಗಳು ನೋಡಿದ್ರೆ ಕಲ್ಯಾಣ ಮಂಟಪದಿಂದ ಓಡೋಗಿ ಯಾವಂಗ ಮದ್ವೆ ಆಗಿ ಅಲ್ಲಿ ಹಾಯಾಗಿದ್ದಾಳೆ. ಈ ವಯ್ಯ ಬರೀ ಮಗಳು ಮಗಳು ಅಂತ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಇಲ್ಲಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಳುತ್ತೆ. ಬರೀ ಇಂಥದೇ ಆಗೈತೆ ಈ ವಯ್ಯಂದು. ನನಗೆ ಕಟ್ಕೊಂಡಾಗಿಂದ ನೋಡಿ 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 ಸಾಕಾಗೈತಿ ಈ ವಯ್ಯಂದು. ಹೋಗ್ಲಾ ಮಂಜ, ಬರೀ ನಿನ್ ತಮಾಷೆ ಆಯ್ತು. ಯಾವಾಗ ನೋಡಿದ್ರು ಬರೀ ತಮಾಷೆ ಮಾಡಿ ಊರಲ್ಲಿ ಇರೋರೆಲ್ಲ ಕೆಂಕಕ್ ಬಂದ್ಬಿಡ್ತೀಯ. ಹೋಗ್ತೀಯ ಸರಿಯಾಗಿ ಒಂದೆರಡು ಬಿಡ್ಲ. ನಾನೇ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ರೆ ಇವಂದೊಂದು ಪ್ರಜ್ಞೆ ತಪ್ಪಿದ್ದಾರಂತೆ. ಬೆಳಿಗ್ಗೆ ಇನ್ನು ಚೆನ್ನಾಗಿ ಹೋಗಿದ್ದಾರೆ ಅಂತಿದ್ರಲ್ಲಿ ಇಲ್ಲಿ ಬಂದು ಸುಳ್ಳು ಹೇಳ್ತೀಯ. ನಿಜ ಹೇಳ್ತಿದೀಯ ತಾನೆ? ಸುಳ್ಳುಗಳು ಹೇಳಿದ್ರೆ ಸರಿಯಾಗಿ ಒಂದೆರಡು ಬಿಡ್ತೀನಿ. ನಿಜವಾಗ್ಲೂ ನಮ್ಮ ಅಯ್ಯ ಪ್ರಜ್ಞೆ ತಪ್ಪಿದ್ದಿತ್ತ? ನಿಜವಾಗ್ಲೂ ಹೇಳೋ ಗುಣ. ಮತ್ತೆ ತಮಾಷೆ ಮಾಡಿ ಏನಾದ್ರೂ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಫೂಲ್ ಅಂದ್ರೆ ಸರಿಯಾಗಿ ಅಲ್ಲೇ ಇರೋ ಕೋಲಲ್ಲೇ ಹೊಡೆದ್ ಬರ್ತೀನಿ ನೋಡು. ಇಲ್ಲ ಕಣತ್ತೆ, ನಾನು ಹೇಳ್ತಿರೋದು ಬಿಟ್ರೆ ಬಂದು ನೋಡ್ಬಾ ನನ್ನ ಜೊತೆಲಿ. ಸರಿ ನಡೀಲ ನೋಡೋಣ. ಮಂಜಿ ನೋಗಿ ಕರ್ಕೊಂಡ್ ಬಂದೇನೋ ಮಂಜ, ಇಲ್ಲ ಬರೀ ಸುಳ್ಳು ಹೇಳ್ತಿದೀಯಾ? ಅಪ್ಪ ಅಲ್ಲಿ ಬರ್ತಿದ್ ನೋಡು ಅತ್ತೆ. ಎಷ್ಟು ಹೇಳಿದ್ರು ಅತ್ತೆ ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಬರಕ್ಕೆ ಒಪ್ಲಿಲ್ಲ. ಹಿಂಸೆಯಿಂದ ಕರ್ಕೊಂಡ್ ಬಂದಿದ್ದೀನಿ ನೋಡು. ನಮ್ಮ ಅಯ್ಯನೇ ಅಲ್ಲಿ ಬಿದ್ದಿರೋದು. ಹಾಗಾದ್ರೆ ಮಂಜ ಹೇಳ್ತಿರೋದೆಲ್ಲ ನಿಜನೇ ಹೇಳಿದ್ದವನು. ನಾನೆಲ್ಲ ತಮಾಷೆ ಮಾಡ್ತಿದ್ದ ಅಂತ ತಿಳ್ಕೊಂಡಿದ್ನಲ್ಲಪ್ಪ. ಏನಾಯ್ತು ಇವ ಹಿಂಗೆ? ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಎದ್ದೊಳಯ್ಯ, ಏನಾಯ್ತಯ್ಯ ನಿಂಗೆ? ಯಾಕೆ ಈ ರೀತಿ ಬಿದ್ದಿದೀಯ? ಎದ್ದೊಳಯ್ಯ, ಏನಾಯ್ತಯ್ಯ ನಿಂಗೆ? ಮೈಗೆ ಹುಷಾರಿಲ್ಲ ಅಂತಿದ್ದೆ, ಏನಾಯ್ತು ಅಂತಾನೆ ಹೇಳ್ತಿಲ್ವಲ್ಲಯ್ಯ? ಏನಾಯ್ತಯ್ಯ ನಿಂಗೆ? ಎದ್ದೊಳಯ್ಯ. ನಿನ್ನ ಬಿಟ್ರೆ ನಂಗೆ ಇನ್ನು ಯಾರಿದ್ದಾರೆ ಹೇಳು? ಏನಾಯ್ತಯ್ಯ ನಿಂಗೆ? ಎದ್ದೊಳಯ್ಯ, ಏನಾಯ್ತು ಅಂತ ಹೇಳ. ಎದ್ದೊಳಯ್ಯ, ಯಾಕೆ ಈ ರೀತಿ ಮಾಡ್ತಿದೀಯ? ಎದ್ದೊಳಯ್ಯ, ನಂಗೆ ಭಯ ಆಗ್ತಿತ್ತೆ. ಎದ್ದೊಳಯ್ಯ. ಅಮ್ಮ ಎದೆ ನೋವು ಅಂತ ಇವನು ಬಿದ್ದುಬಿಟ್ಟಿದ್ದಾನೆ. ಬಿದ್ನೆ ಇವನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಡಿಯಮ್ಮ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡಿ, ಅಳ್ಬೇಡ, ಇರ್ತಿ ಸುಮ್ಮನಿರು. ಆಸ್ಪತ್ರೆಗೆ ಹೋಗಿ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಎದ್ದೊಳ್ರಿ, ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ? ಎದ್ದೊಳ್ರಿ, ನಂಗೆ ಭಯ ಆಗ್ತಿತ್ತೆ. ನಡೀರಿ ಆಸ್ಪತ್ರೆಗೆ ಹೋಗೋಣ ಬೇಗ, ನಡೀರಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಅಯ್ಯೋ ಎದ್ದೊಳ್ರಿ. ಎದ್ದೊಳಯ್ಯ, ಏನಾಯ್ತಯ್ಯ ನಿಂಗೆ? ಮಾತಾಡಯ್ಯ ನನ್ನ ಜೊತೆ. ನಾನು ಬಂದಿದ್ದೀನಿ ನೋಡಯ್ಯ, ಮಾತಾಡಯ್ಯ. ಏನಾಯ್ತು ಮಾತಾಡಯ್ಯ. ಲೋ ಗುಂಡ, ನೀನೀಗ ಮನೆಗೆ ಹೋಗು. ನೀನು ಇಲ್ಲೇ ಕುತ್ಕೊಳ್ಳಮ್ಮ. ನೀನು ಈ ರೀತಿ ಅಳ್ಕೊಂಡೆಲ್ಲ ಒಳಗಡೆ ಬಂದರೆ ಡಾಕ್ಟರ್ ಎಲ್ಲ ಬೈತಾರೆ. ನಾವು ಹೋಗಿ ತೋರಿಸ್ತೀನಿ. ನೀನು ಇಲ್ಲೇ ಇರು, ಜಾಸ್ತಿ ಜನಕ್ಕೆ ಒಳಗಡೆ ಬಿಟ್ಕೊಳ್ಳೋಣ. ಮಂಜ, ನೀನು ಹೋಗು, ಮನೆ ಕಡೆಗೆ ಹೋಗು. ಏನಾಯ್ತಪ್ಪ ಪೇಷಂಟಿಗೆ? ಯಾವಾಗ ಈ ರೀತಿ ಪ್ರಜ್ಞೆ ತಪ್ಪಿದ್ರು? ಇದೇ ಫಸ್ಟಾ ಇಲ್ಲ ಯಾವಾಗಾದ್ರೂ ಈ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಿದ್ರಾ? ಹೇಗೆ? ಇಲ್ಲ ಸರ್, ಈಗಲೇ ನನ್ನ ಜೊತೆ ಮಾತಾಡ್ತಾ ಒಂದು 5 ನಿಮಿಷ ಆಯ್ತು ಅಷ್ಟೇ. ಮಾತಾಡ್ತಾ ಯಾಕೋ ಎದೆ ನೋವು ಅಂತ ಎದೆನೇ ಹಾಗೆ ಇಟ್ಕೊಂಡು ಪಟ್ಟಂತ ಬಿದ್ದೇ ಹೋದ. ಭಾರಿ ಎದೆ ನೋವು, ಸುಸ್ತು, ಆಯಾಸ ಅಂತಿದ್ನ. ಯಾವಾಗ ಆ ಥರ ಅಂತಿದ್ದ? ಎಲ್ಲಿ ಹೊರಗಡೆ ಕೂತಿರೋರು ಯಾರು? ಇವ್ರ ಮನೆಯವರ? ಕರೀರಿ, ಅವ್ರನ್ನ ಮಾತಾಡ್ಸೋಣ. ಹೇಗಾದ್ರೂ ಮಾಡಿ ನಮ್ಮ ಮನೆಯನ್ನ ಉಳಿಸ್ಕೊಡಿ ಸರ್. ನನಗೆ ಇವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ನಮ್ಮ ಮನೆಯನ್ನ ಉಳಿಸ್ಕೊಡಿ. ಸುಮ್ಮನಿರಮ್ಮ, ಅಳ್ಬೇಡ. ನಮ್ಮ ಕೈಲಾದ ಪ್ರಯತ್ನನ ನಾವು ಮಾಡೋಣ. ಅಲ್ಲ, ಏನಾಯ್ತು ಇವರಿಗೆ? ಯಾವಾಗಿಂದ ಈ ರೀತಿ ಎದೆ ನೋವು ಅಂತ ಹೇಳ್ತಿದ್ರು? ಯಾಕೆ ಆಯಾಸ ಅಂತ ಹೇಳ್ತಿದ್ರಲ್ಲ? ಸ್ವಲ್ಪದ್ರಲ್ಲೇ ಕರ್ಕೊಂಬಂದು ತೋರಿಸೋದಲ್ವ ನೀವು? ಏನಾಗಿತ್ತು? ಯಾವಾಗಿಂದ ಈ ರೀತಿ ಅಂತಿದ್ರು? ಇದೇ ಫಸ್ಟು ಪ್ರಜ್ಞೆ ತಪ್ಪಿ ಬಿದ್ದಿರೋದ? ಇಲ್ಲ ಯಾವಾಗಲೂ ಇದೇ ರೀತಿ ಆಗ್ತಿದ್ನಾ? ಹೇಗೆ ಅಂತ ಹೇಳಿ. ಇಲ್ಲ ಸರ್, ಯಾಕೋ ನಿನ್ನೆಯಿಂದ ನಿದ್ದೆ ಬರ್ತಿಲ್ಲ. ಯಾಕೋ ಮಗಳು ತುಂಬ ನೆನ್ಪು ಬರ್ತಿದ್ದಾಳೆ ಅಂತ ಹೇಳ್ತಿದ್ರು ಸರ್. ಅದೇ ಇದರಲ್ಲಿ ಬೆಳಿಗ್ಗೆನೇ ತಿಂಡಿನೂ ಮಾಡಿಲ್ಲ. ನೆನ್ನೆನೂ ಸರಿ ಊಟ ಏನು ಮಾಡಲಿಲ್ಲ ಸರ್. ತಿಂಡಿನೂ ಮಾಡಿಲ್ಲ. ಇವತ್ತು ಮಧ್ಯಾಹ್ನ ಊಟ ಏನು ಮಾಡಿಲ್ಲ. ಇವಾಗ ನೋಡಿದ್ರೆ ಸ್ವಲ್ಪ ಹೊತ್ತು ಮುಂಚೆ ತಲೆ ಸುತ್ತ ಬಿದ್ದುಬಿಟ್ಟಿದ್ದಾರೆ ಅಂತ ಇವ್ರು ಹೇಳಿದ್ರು. ಎದೆ ನೋವು ಅಂತ ಎದೆ ಇಟ್ಕೊಂಡು ಹಾಗೆ ಬಿದ್ದೋದ್ರು ಅಂತ. ಇಷ್ಟೇ ಸರ್ ಗೊತ್ತಿರೋದು ನನಗೆ.
ಹೆಂಗೋ ಆಸ್ಪತ್ರೆಗೆ ಬೇಗ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಸ್ವಲ್ಪ ಮೈನರು ಹಾರ್ಟ್ ಅಟ್ಯಾಕ್ ಟೈಪ್ ಆಗಿದೆ. ಹಾಗೆ ನೆನೆಯಿಂದ ಸರಿಯಾಗಿ ಊಟ ನಿದ್ದೆ ಇಲ್ದಲೆ ಆಯಾಸ ಆಗಿ ತಲೆ ಸುತ್ತ ಬಂದಿತ್ತೆ. ಬೇಗ ಕರ್ಕೊಂಬಂದಿದ್ದನ್ನ ಒಳ್ಳೇದು ಮಾಡಿದ್ರಿ. ಇವರಿಗೆ ಸಡನ್ನಾಗಿ ಒಂದು ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಎಲ್ಲ ಮಾಡಾದ್ಮೇಲೆ ಹೇಳ್ತೀನಿ. ಪ್ರಾಣಕ್ಕಂತೂ ಏನು ಭಯ ಇಲ್ಲ. ಆಪರೇಷನ್ ಆಪರೇಷನ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಏನೋ. ನನ್ನ ಹತ್ರ ನೋಡಿದ್ರೆ ಏನು ಇಲ್ಲ. ಏನು ಮಾಡೋದೀಗ? ಯಾವ ರೀತಿ ಇವ್ರನ್ನ ಆಪರೇಷನ್ ಮಾಡಿಸೋದು? ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಏನು ಮಾಡೋದು ನಾನು? ನಮ್ಮ ಏನ್ ಮಾಡ್ತೀರಾ? ಆಪರೇಷನ್ ಮಾಡಿಸ್ತೀರಾ? ಏನ್ ಮಾಡಿಸ್ತೀರಾ ನೋಡ್ರಿ. ಒಂದ್ 50,000 ಮೆಡಿಕಲಿಗೆ ಕಟ್ಕೊ ಬಂದ್ರೆ ನಾವು ಪಟ್ಟಂತ ಆಪರೇಷನ್ಗೆಲ್ಲ ರೆಡಿ ಮಾಡ್ತೀವಿ. ಪ್ರಾಣಕ್ಕಂತೂ ಏನೋ ಅಪಾಯ ಇಲ್ಲ. ಎದ್ರು ಬೇಡ್ರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಒಂದು ಆಪರೇಷನ್ ಮಾಡ್ಬೇಕಷ್ಟೇ. ಏನು ಅದೇನ್ ದೊಡ್ಡ ಆಪರೇಷನ್ ಏನಲ್ಲ, ಸಣ್ಣ ಪುಟ್ಟದ್ದು ಒಂದು ಮಾಡ್ಬೇಕಷ್ಟೇ. ಹಾ ನೋಡ್ರಿ ಏನ್ ಮಾಡ್ತೀರಾ ಅಂತ ಬೇಗ ಒಂದ್ 1/4 ಗಂಟೆಲಿ ಹೇಳ್ಬೇಕು ನೀವು. ಜಾಸ್ತಿ ತಡ ಮಾಡಂಗಿಲ್ಲ. ಈಗ ಒಂದು ಡ್ರಿಪ್ ಹಾಕಿ ಬಿಟ್ಟಿರ್ತೀನಿ. ಆಮೇಲೆ ಆಪರೇಷನ್ಗೆ ರೆಡಿ ಮಾಡ್ಕೊಂತೀವಿ. ಬೇಗ ಬೇಗ ಅದೇನು ಅಂತ ಡಿಸೈಡ್ ಮಾಡಿ ಹೇಳ್ರಿ. ನೋಡಮ್ಮ, ಡ್ರಿಪ್ ಎಲ್ಲ ಹಾಕಿದ್ದೀನಿ. ಈ ಡ್ರಿಪ್ಪನ್ನ ಸರಿಯಾಗಿ ನೋಡ್ಕೊಳ್ರಿ. ಖಾಲಿ ಆಗೋಕ್ಕಿಂತ ಮುಂಚೆ ಬಂದು ಹೇಳ್ಬೇಕು. ನಾನಿನ್ನ ಬರ್ತೀನಿ. ಆಪರೇಷನ್ ಮಾಡೋದು ಬೇಡವಾ ಅಂತ ಏನಾದರೂ ಡಿಸೈಡ್ ಮಾಡಿ ಬೇಗ ಪಟ್ಟ ಅಂತ ಹೇಳ್ಬೇಕು ನೋಡ್ರಿ. ಜಾಸ್ತಿ ಟೈಮ್ ಇಲ್ಲ. ಮಾಮಜ್ಜಿ, ಏನು ಮಾಡ್ತೀಯ ನೋಡು. 50,000 ಕಟ್ಬೇಕಂತೆ ಆಪ್ರೇಷನಿಗೆ. ದುಡ್ಡಿದ್ರೆ ತಗೊಂಡ್ಬಂದು ಬೇಗ ಕಟ್ಟಿ ನೀನು ಗಂಡನ ಪ್ರಾಣನ ಉಳಿಸ್ಕೊ. ಹಾಗೆ ಗಂಗಂಗೂ ಫೋನ್ ಮಾಡಿಬಿಟ್ಟು ತಿಳಿಸ್ಬಿಡು. ನಿಮ್ಮಪ್ಪ ಹಿಂಗೆ ಈ ರೀತಿ ಹುಷಾರಿಲ್ದಲೆ ಈ ರೀತಿ ಬಿದ್ದಿದ್ದಾರೆ ಅಂತ ಹೇಳು. ಆಮೇಲೆ ತಿಳಿಸ್ದಂಗೆ ಹಂಗೆ ಇದ್ದೀಯ. ಆಮೇಲೆ ಮಗಳ ಮೇಲೆ ಶಾನೆ ಆಸೆ ಇಟ್ಕೊಂಡಿದ್ದಾನೆ ಸೀನಪ್ಪ ತುಂಬ. ಮಗಳು ಅಂತ ಮಗಳು ಗುಂಗಲ್ಲೇ ಎದೆ ನೋವು ಎಲ್ಲ ಬಂದಿತ್ತೆ. ಮಗಳಿಗೆ ಫೋನ್ ಮಾಡಿ ತಿಳಿಸ್ಬಿಡು. ಇದರಲ್ಲೆಲ್ಲ ಇದು ಕೋಪ ಸಿಟ್ಟು ಅವನ್ನೆಲ್ಲ ಸೈಡಿಗಿಟ್ಟು ನಿನ್ನ ಗಂಡನ್ನ ನೋಡ್ಕೊ ಸರಿಯಾಗಿ. ಯಾವ ಮಗಳಣ್ಣ? ಯಾವ ಮಗಳ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಯಾವತ್ತು ಹಸೆ ಮನೆಯಿಂದ ಎದ್ದೋದ್ಲೋ, ಕಲ್ಯಾಣ ಮಂಟಪದಿಂದ ಓಡೋದ್ಲು, ಅವತ್ತಿಗೆ ನನ್ನ ಪಾಲಿಗೆ ಮಗಳು ಅನ್ನೋಳು ಸತ್ತೋದ್ಲು. ಅವಳು ಬಂದರೂ ನಾನು ಮಾತಾಡ್ಸಲ್ಲ. ಅವಳಿಗೆ ಈ ವಿಷಯನ ತಿಳಿಸಲ್ಲ. ನನ್ನ ಗಂಡಂಗೆ ಹೇಗಾದ್ರೂ ಮಾಡಿ ನಾನು ಉಳಿಸ್ಕೊಳ್ತೀನಿ. ಅವುಗಳಂತೂ ಫೋನ್ ಮಾಡಿ ಏನು ತಿಳಿಸಲ್ಲ. ಯಾರಿಗೂ ನೋಡಮ್ಮ, ಕೋಪ ಸಿಟ್ಟು ಅವೆಲ್ಲ ಏನೈತೆ ಸೈಡಿಗಿಟ್ಟು ಈಗ ಫಸ್ಟು ಸೀನಪ್ಪನ ಬಗ್ಗೆ ಯೋಚನೆ ಮಾಡು ನೀನು. ಸೀನಪ್ಪ ಮಗಳಿಗೆ ಭಾಳ ಹಚ್ಕೊಂಡಿದ್ದಾನೆ. ಈ ರೀತಿ ಕೋಪ ಸಿಟ್ಟು ಎಲ್ಲ ಬಿಟ್ಬಿಡು. ಇಲ್ಲ ಕಣಣ್ಣ, ನೀವಿಲ್ಲೇ ಇರಿ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನ ಹೊಂದಿಸ್ಕೊಂಬರ್ತೀನಿ. ಅಲ್ಲಿವರೆಗೂ ಒಂಚೂರು ನಮ್ಮ ಮನೆಯವ್ರನ್ನ ನೋಡ್ಕೊಳ್ತೀರಿ ಅಣ್ಣ. ಸರಿ ಆಯ್ತಮ್ಮ, ಹೋಗ್ಬಾ ಬೇಗ. ನನ್ನ ಹತ್ರ ಇರ್ತಿದ್ರೆ ನಾನೇ ಕೊಡ್ತಿದ್ದೆ. ಏನು ಮಾಡೋಣ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕಣಮ್ಮ. ಇಲ್ಲಾಂದರೆ ನಿಂಗೆ ಕೊಟ್ಟು ಆಮೇಲೆ ಪಾಪ ಸೀನಪ್ಪ ಚೆನ್ನಾಗಾದಾಗ ಹೇಗೋ ಇಸ್ಕೊಳ್ತಿದ್ದೆ. ಏನು ಮಾಡೋಣ, ಅಷ್ಟು ದುಡ್ಡು ಕೊಡೋ ಅಷ್ಟು ನನ್ನ ಹತ್ರ ಇಲ್ಲ. ಒಂದು 5,000 ಕೊಡ್ತೀನಿ ನೋಡು. ಅಷ್ಟು ಬಿಟ್ಟರೆ ನಮ್ಮ ಹತ್ರ ಎಲ್ಲ 50,000 ಲಕ್ಷ ಗಟ್ಟಲೆ ಎಲ್ಲಿಂದ ದುಡ್ಡು ಬರುತ್ತೆ ಹೇಳಮ್ಮ. ಇಲ್ಲ ಅಣ್ಣ, ಬೇಡ, ಪರವಾಗಿಲ್ಲ. ನಾನು ಹೇಗಾದ್ರೂ ಮಾಡಿ ಹೋಗಿ ದುಡ್ಡು ಹೊಂದಿಸ್ಕೊಂಬರ್ತೀನಿ. ನಾನು ಬರೋವರೆಗೂ ನೀವು ಇವರನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ಅಣ್ಣ. ಆಯ್ತಮ್ಮ, ಹೋಗ್ಬ.